ಈಗ ನೀವು ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಪ್ರತಿದಿನ ಒಂದು ಟಾಕ್ ಫೈಟ್ ನಡೀತಾ ಇದೆ. ಏನಿದು ಒಕ್ಕಲಿಗರ ನಾಯಕತ್ವದ ಏನಾದ್ರು ಅಸ್ಮಿತೆ ವಿಚಾರನ, ಏನಾದ್ರು ಭಯನ, ಏನದು? ಈಗ ನೋಡಿ, ನಾನು ತುಮಕೂರಿನಲ್ಲಿ ನಾನು ಶಿವಕುಮಾರ್ ಹೆಸರ ಮೇಲೆ ಭಾಷಣ ಮಾಡಿದ್ದ, ನಾನು ಅವ್ರ ಹೆಸರನ್ನೇ ಎತ್ತಲಿಲ್ಲ. ನಾನು ಹಿಡಿದು ಅವ್ರ ಕಾರ್ಯಕ್ರಮಗಳು ಯಾವ ರೀತಿ ಜನರನ್ನ ದಾರಿ ತಪ್ಪಿಸ್ತಾ ಇದೆ, ಹಳ್ಳಿ ಹೆಣ್ಣುಮಕ್ಕಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಆ ಕಾರ್ಯಕ್ರಮದ ಹೆಸರು ಓಟ್ಗೋಸ್ಕರವಾಗಿ, ಅದು ಚರ್ಚೆ ಮಾಡಿದ್ದೆ. ಅದನ್ನ ರಾಜಕೀಯವಾಗಿ ನಾನು ಮುಗಿಸಬೇಕು ಅಂತ ಹೇಳಿ ಕುಮಾರಸ್ವಾಮಿಯವರು ಹೆಣ್ಣು ಮಕ್ಕಳಿಗೆ ಅವಹೇಳನ ಮಾಡಿಬಿಟ್ರು, ಕ್ಷಮಿಸಕ್ಕೆ ಆಗದೇ ಇರತಕ್ಕಂಥ ಅವಮಾನ ಮಾಡಿಬಿಟ್ರು ಅಂತ ಇದೆ ತಪ್ಪಿಸಿದಾರಲ್ವಾ. ಝೂಮ್ ಮೀಟಿಂಗ್ ಮಾಡಿ ಎಲ್ಲರಿಗೂ ನೀವು ನಾಳೆ ಬೆಳಗ್ಗೆಯಿಂದ ಅವ್ರು ಎಲ್ಲೋದ್ರು ಗೋ ಬ್ಯಾಕ್ ಟು ಇದನ್ಕಳಿ ಅಂತ ಕರೆ ಕೊಟ್ರಲ್ಲ. ನಾನು ಇವ್ರ ಮೇಲೆ ಶಿವಕುಮಾರ್ ಮೇಲೆ ಗಲಾಟೆ ಮಾಡಿದ್ದ, ಅವ್ರ ಕಾರ್ಯಕ್ರಮದ ಬಗ್ಗೆ ಟೀಕೆ ಮಾಡಿದೆ. ಅದನ್ನೂ ದುರ್ಬಳಕೆ ಮಾಡ್ಕೊಳಕ್ ಹೋದಂಥವ್ರು, ಅಷ್ಟು ಸಣ್ಣತನ ಇವರು. ಅದರಿಂದ ಅವ್ರಿಗೇನಾಗಿದೆ, ನಮ್ಮ ಬೆಳವಣಿಗೆ, ನಮ್ಮ ಬಗ್ಗೆ ಇರ್ತಕ್ಕಂಥ ಜನರಲ್ಲಿ ಆ ಪ್ರೀತಿ ಏನಿದೆ ಅದನ್ನು ಅವ್ರು ಇನ್ನೂ ಕಡಿಮೆ ಮಾಡ್ಲಿಕ್ಕೆ ಆಗಿಲ್ಲ ಉಪಮುಖ್ಯಮಂತ್ರಿಗಳಾಗಿ. ಅದಕ್ಕೆ ಇವೆಲ್ಲ ಡ್ರಾಮಾಗಳು ನಡೀತಾ ಇದೆ. ಕಳೆದ ಬಾರಿ ವಿಧಾನಸಭೆಯಲ್ಲಿ ಪೆನ್ನು ಪೇಪರ್ ಅನ್ನ ಕೇಳಿದ್ರು ಡಿ ಕೆ ಶಿವಕುಮಾರ್. ಎಲ್ಲ ಒಂದ್ ಕಡೆ ಅವರಿಗೆ ಮಂಡ್ಯದ ಜನ ಸೇರಿದಂತೆ ಬಹುತೇಕ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಬೆಂಬಲ ಅವ್ರಿಗೆ ಸಿಕ್ತು. ಅವ್ರು ಈ ಬಾರಿಯೂ ಅದೇ ನಿರೀಕ್ಷೆಯಲ್ಲಿದ್ದಾರೆ. ತಮಗೇನಾದ್ರೂ ಆತಂಕ ಇದೆಯಾ ಆ ವಿಚಾರ? ಯಾವ ಆತಂಕ ಇಲ್ಲ. ಆ ಪೇಪರ್ ಪೆನ್ನು ಅವ್ರು ಯಾವ ರೀತಿ ಉಪಯೋಗ ಮಾಡ್ಕೊಂಡ್ರು, ದುರುಪಯೋಗ ಮಾಡ್ಕೊಂಡ್ರು, ನಾಡಿನ ಪ್ರತಿಯೊಂದು ಜನತೆಗೆ ಪ್ರತಿಯೊಂದು ಭಾಗದಲ್ಲೂ ಗೊತ್ತಿದೆ. ಆ ಪೇಪರ್ ಪೆನ್ ಕೊಟ್ಟಂತ ಜನಕ್ಕೆ ಆದೇಶಗಳು, ಯಾವ ರೀತಿ ಆದೇಶಗಳು ಅವರಿಂದ ಹೊರಟಿದೆ ಆ ಪೆನ್ನಿಂದ ಕಣ್ಣಾರೆ ಎಲ್ಲ ಕಾಣ್ತಾ ಇದ್ದಾರೆ. ಅದರಿಂದ ಆ ಒಂದು ಹಿನ್ನೆಲೆಯಲ್ಲಿ ಪೇಪರ್ ಪೆನ್ ಕೊಟ್ಟಿದ್ದನ್ನ ಅವರ ರಾಜ್ಯದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಹಲವಾರು ರೀತಿಯ ಅಕ್ರಮಗಳಿಗೇನು ಉಪಯೋಗ ಮಾಡ್ಕೊಂಡಿದ್ದಾರೆ. ಜನ ಈಗಾಗಲೇ ತೀರ್ಮಾನಕ್ಕೆ ಬಂದಿದ್ದಾರೆ. ಒಕ್ಕಲಿಗ ನಾಯಕತ್ವದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆಯಿಂದ ತಮಗೆ ಯಾವುದೇ ರೀತಿಯ ಆತಂಕ? ನಾನು ಅದ್ರ ಬಗ್ಗೆ ಚಿಂತನೆ ಮಾಡಿ, ಡಿ ಕೆ ಶಿವಕುಮಾರ್ ಅವರು ನಮಗೆ ಎದುರಾಳಿ ಅಂತಕ್ಕಂಥದ್ದು ನನಗೇನು ಆ ರೀತಿ ಆ ಆತಂಕವೂ ಇಲ್ಲ. ಯಾಕೆಂದ್ರೆ ಅವ್ರ ಮನೆ ಪಾಪ ಹೇಳಿದ್ದಾರೆ, ಕುಮಾರಸ್ವಾಮಿ ನನಗೆ ಮ್ಯಾಚೇ ಅಲ್ಲ ಅಂತ. ಕುಮಾರಸ್ವಾಮಿ ಮ್ಯಾಚೇ ಇಲ್ಲದೆ ಇದ್ರೆ ಪ್ರತಿದಿನ ಕುಮಾರಸ್ವಾಮಿ ಭಜನೆ ಯಾಕೆ ಮಾಡ್ತಾರೆ? ಮ್ಯಾಚೇ ಇಲ್ಲ ಅಂದಮೇಲೆ ಇದು ಇರ್ತಕ್ಕಂಥ ಪ್ರಶ್ನೆ.